ಫುಡೀಸ್ ವೆಲ್ಕಮ್ ಟು ಅವರ್ ಚಿರಾನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನುಚ್ಚಿನುಂಡೆ ಹೇಗೆ ಮಾಡೋದು ಅಂತ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ ಕೂಡ. ಫಸ್ಟಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಹೆಸರುಬೇಳೆನ ಹಾಕ್ತಾಯಿದ್ದೀನಿ, ಆಮೇಲೆ ಅರ್ಧ ಕಪ್ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ, ಮತ್ತು ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ತೊಗರಿಬೇಳೆನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 4 ಥರದ ಬೇಳೆನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಅಕ್ಕಿ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ ಅಕ್ಕಿನ ಆ್ಯಡ್ ಮಾಡ್ತಾ ಇಲ್ಲ, ಏಕೆ ಅಂತ ಅಂದರೆ ಅದು ಡಯಟ್ ಮಾಡ್ತಿರೋರಿಗೆ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಅದು ಒಳ್ಳೆಯದಲ್ಲ ಅಂತ ನಾನಿಲ್ಲಿ 4 ಥರದ ಬೇಳೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ರಾತ್ರಿ ನೆನೆಸ್ತಾ ಇದ್ದೀನಿ. ರಾತ್ರಿ ಇಡೀ ನೆನೆಸಿ ನಾನು ಬೆಳಗ್ಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 3 ರೆಡ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾನು 3 ರೆಡ್ ಚಿಲ್ಲಿ ಆ್ಯಡ್ ಮಾಡ್ಕೊಂಡು, ನೀವು ತುಂಬ ಜನಕ್ಕೆ ಮಾಡ್ತಾಯಿದ್ರೆ ನೀವು ರುಚಿಗೆ ತಕ್ಕಷ್ಟು ಅಥವಾ ಖಾರಕ್ಕೆ ನಿಮಗೆ ಸ್ಪೈಸಿ ತಿನ್ನೋರಿಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಾಗಿದ್ದ ನಂತರ ಅದಕ್ಕೆ ಆನಿಯನ್ನ ಆ್ಯಡ್ ಮಾಡ್ಕೊಳ್ಬೇಕು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಸಪ್ಪೆಗೆ ಸೊಪ್ಪು, ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಖಾರಕ್ಕೆ. ಆಮೇಲೆ ಅದರ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸೇಮ್ ಲೈಕ್ ವಡೆ ಹೇಗೆ ನೀವು ಮಿಕ್ಸ್ ಮಾಡ್ಕೊಳ್ತೀರಾ ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆದರೆ ಗ್ರೈಂಡ್ ಮಾಡುವಾಗ ನೀರನ್ನ ಯೂಸ್ ಮಾಡಬೇಡಿ. ಇಫ್ ಗ್ರೈಂಡ್ ಮಾಡೋಕ್ಕಾಗಿಲ್ಲ ಅಂದರೆ 2 to 3 ಸ್ಪೂನಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಹದ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಅಥವಾ ಇಲ್ಲಾಂದರೆ ತುಂಬ ತೆಳ್ಳಗಾದರೆ ಅದು ಚೆನ್ನಾಗಿ ಬರೋದಿಲ್ಲ. ಇದನ್ನು ನೀವು ಯಾವ ಶೇಪಿಗೆ ಕೂಡ ಮಾಡ್ಕೊಳ್ಬೋದು. ವಡೆ ರೀತಿ ಕೂಡ ಆದರೂ ಮಾಡ್ಕೊಬೋದು, ಅಥವಾ ಉಂಡೆ ರೀತಿ ಆದರೂ ಮಾಡ್ಕೊಬೋದು. ನಾನಿಲ್ಲಿ ಉಂಡೆ ರೀತಿ ಮಾಡ್ಕೊತಾ ಇದ್ದೀನಿ. ಇದು ಸೇಮ್ ಅದು ಬೆಂದಾದಮೇಲೆ ಟೆಕ್ಸ್ಚರ್ ಹೇಗೆ ಬರುತ್ತೆ ಅಂದರೆ ಕಡುಬು ಥರ ಬರುತ್ತೆ. ಅದು ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನೋಡಿ, ನಾನು ಇಲ್ಲಿ ಎಲ್ಲನೂ ಉಂಡೆ ಮಾಡಿಟ್ಕೊಂಡು ಆದ ನಂತರ ನಾನು ಇಡ್ಲಿ ಪಾತ್ರೆನ ಯೂಸ್ ಮಾಡಿದ್ದೀನಿ ಇದನ್ನು ಕುಕ್ ಮಾಡೋದಕ್ಕೆ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಎಲ್ಲನೂ ಹಾಕಿ 15 to 20 ಮಿನಿಟ್ಸ್ ಇದನ್ನು ಕುಕ್ ಮಾಡಿದ್ರೆ ಸಾಕು. ತುಂಬ ಚೆನ್ನಾಗಿ ಬಂದಿರುತ್ತೆ. ಮತ್ತು ನೀವು ಇಡ್ಲಿನ ಎಷ್ಟೊತ್ತು ಬೇಯಿಸ್ತೀರ ಅದೇ ರೀತಿ ಇದನ್ನು ಕುಕ್ ಮಾಡಿಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಇದ್ರ ಜೊತೆ ನಾನು ಕೊಕೊನಟ್ ಚಟ್ನಿನೇ ಯೂಸ್ ಮಾಡ್ತಾ ಇದ್ದೀನಿ ತಿನ್ನೋದಕ್ಕೆ. ಮತ್ತು ತುಪ್ಪ ಕೂಡ ಇಷ್ಟ ಆದರೆ ತುಪ್ಪ ಕೂಡ ಬಳಸ್ಬೋದು. ಪ್ಲೀಸ್ ಮನೇಲಿ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.